ಇವರ ಸಂಯುಕ್ತ ಆಶ್ರಯದಲ್ಲಿ ನೆರವು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮದ ಮೊದಲನೇ ನಡೆಸಿಕೊಡಬೇಕೆಂದು ನಾನು ಅವರಲ್ಲಿ ವಿನಂತಿಸುತ್ತೇನೆ. ಜನನೀಯ ಜೋಗುಳ ವೇದ ತನೂಜ ಜನನಿ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ. ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅಲ್ವಾ ಮೇಡಮ್? ಎಲ್ಲ ನಾವೇ ಮಾಡ್ಬೇಕಾ? ಪಕ್ಕದ ಮನೆಯವ್ರು ಗಿಡ ಹಚ್ಚಲ್ಲ, ಪಕ್ಕದ ಮನೆಯವ್ರು ಹಾಕೊಳ್ಳಿ. ಎರಡನೇ ವಿಚಾರ, ಹೆಣ್ಮಕ್ಳು ಅಂದ್ರೆ ಸುಮ್ಮನೆ ಶ್ರಾವಣ ಬಂತಂದ್ರೆ ಹಸಿರು ಸೀರೆ ಉಟ್ಕೊಂಡು ಚೆನ್ನಾಗಿ ಬಳಿ ಹಾಕೊಂಡು ಶಕ್ತಿಯ ಮೂಲ. ಒಳ್ಳೇದನ್ನ ಮಾಡಬೇಕು ಅಂತ ಅವಳನ್ನು ನಿರ್ಧರಿಸಿದ್ರೆ ಈ ಜಗತ್ತಿನಲ್ಲಿರೋ ಯಾವ ಶಕ್ತಿನೂ ಅವಳನ್ನು ತಡೆಯಲಿಕ್ಕಾಗಲ್ಲ. ಈಗ ಮಹಾತ್ಮ ಗಾಂಧೀಜಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ ಮಾಡುವುದು, ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಅದಕ್ಕಾಗಿ ಈ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ವರ್ಷಕ್ಕೆ 100 ಗಂಟೆಗಳು ಅಂದರೆ ಶ್ರಮದಾನ ಮಾಡುತ್ತೇನೆ. ನಾನು ಕಸ ಎಸೆಯುವುದಿಲ್ಲ.
SSLC ಹಾಗೂ PUCಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಬರಬೇಕು. SSLC ಮತ್ತು PUCಯಲ್ಲಿ ಮತ್ತೊಂದಷ್ಟು ಸ್ಥಾನ ಗಳಿಸಿದ ವಿದ್ಯಾರ್ಥಿನಿಯರು ನಮಗೂ ಕೂಡ ಡೈರೆಕ್ಷನ್ಸ್ ಇವೆ. ಮಹಿಳೆಯರನ್ನ ಸಬಲೆಯರನ್ನಾಗಿ ಮಾಡಬೇಕು, ಅವ್ರಿಗೆ ಮಾಹಿತಿಗಳನ್ನ ಕೊಡಬೇಕು, ಅವ್ರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ನಾವು ಪೂರ್ತಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಇದೆ. ಅದ್ರ ವತಿಯಿಂದ ನಿಮ್ಮೆಲ್ಲರನ್ನೂ ಇಲ್ಲಿ ನೋಡಿ ನನಗೆ ಸಂತೋಷ ಆಯಿತು. ಆದರೆ ಮುಂದೆ ನಾವು ಬಂದಾಗ ಪ್ರತಿಯೊಬ್ಬ ಹೆಣ್ಮಗಳು ಒಂದೊಂದು ಮನೆಯಲ್ಲಿ ತಮ್ಮ ಜಮೀನಲ್ಲಿ ಒಂದು 10 ಗಿಡ ಆದರೂ ಬೆಳೆಸಲಿ. ಆ ಮೂಲಕ ನಮ್ಮ ಸೊಸೈಟಿಗೆ ಒಂದು ನನ್ನ ಪರವಾದಂಥ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ನೀವೆಲ್ಲರೂ ನಿರ್ಧರಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಈ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಫಾರ್ ವಿಮೆನ್, ಹೆಣ್ಣು ಮಕ್ಕಳಿಗೆ ಕಾನೂನಿನ ಸಂಬಂಧವಾಗಿ ನಾಲೆಜ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂದರೆ ಯಾರಾದ್ರೂ ಗೊತ್ತಿದೆಯಾ? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮನಾದಂಥ ಕೆಲಸ ಸಮನಾದಂಥ ವೇತನ. ಹಾಗಾದ್ರೆ ಯಾವ ರೀತಿ ಇದನ್ನ ಎಲ್ಲಿ ಕೇಳಬೇಕು ನಿಮ್ಗೆ ಅನ್ಯಾಯ ಆದಾಗ? ಅದಕ್ಕಂತ ಕಾನೂನುಗಳು ಇವೆ. ಆ ಕಾನೂನಿನ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಅರ್ಜಿಗಳನ್ನ ಸರ್ಕಾರದವರು ನ್ಯಾಯಾಲಯದ ಮುಂದೆ ಇಟ್ಟು ಅದನ್ನ ನೋಡ್ತಾರೆ, ಏನಿದು ಸಮಾನವಾದಂತ ವೇತನ ಅಂತ. ಹಾಗಾದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಫಿಸಿಕಲಿ ಈಕ್ವಲ್ ಇದ್ದಾರ? ಗಂಡ್ಮಕ್ಳು 10 ಇಟ್ಟಂಗೆ ಒಮ್ಮೆ ಹೊರಬಹುದಪ್ಪ, ಹೆಣ್ಮಕ್ಳಿಗಾಗುತ್ತಾ? ಸೊ ಸಮಾನತೆ ಅನ್ನೋದು ಅದರಲ್ಲೇ ಇರುವಂತದ್ದು. ಒಂದು ಮೈನ್ಯೂಟ್ ಆಗಿರುವಂತ ಒಂದು ಡಿಫ್ರೆನ್ಸಿಯೇಷನ್ ಬಿಟ್ಬಿಟ್ಟು ಉಳಿದ ರೀತಿಯಲ್ಲಿ ಅವಳಿಗೆ ಸಮಾನವಾಗಿ, ಗಂಡ್ಮಕ್ಳಿಗೆ ಸಮಾನ